ಮಂಡ್ಯ ಜಿಲ್ಲೆಯ ವಿವಿಧೆಡೆ ಕಳೆದ 7 ವರ್ಷದ ಅವಧಿಯಲ್ಲಿ ನಾಲೆಗಳಿಗೆ ವಾಹನಗಳು ಪಲ್ಟಿಯಾಗಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಂತಹ ದುರಂತಗಳು ನಡಿಬಾರದು ಅನ್ನೋ ಕಾರಣಕ್ಕಾಗಿ ಅಪಾಯ ಇರುವಂತಹ ಸ್ಥಳಗಳಲ್ಲಿ ನಾಲೆಗಳಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು, ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಸಾರ್ವಜನಿಕರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊ ಬರ್ತಾನೆ ಇದ್ದಾರೆ. ಆದರೆ ಆ ಕೆಲಸ ಇನ್ನೂ ಕೂಡ ಪೂರ್ಣವಾಗಿ ಆಗಿಲ್ಲ. ಮತ್ತೊಂದೆಡೆ ಕೇರ್ಪೇಟೆ ತಾಲೂಕಿನ ಭಾಗದಲ್ಲಿ ಇರುವಂತಹ ಹೇಮಾವತಿ ಎಡದಂಡ ನಾಲೆಗೆ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಈಗಾಗಲೇ ಗುತ್ತಿಗೆದಾರರು ನಾನು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ಹಣವನ್ನು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ವಾಸ್ತವವಾಗಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಸದ್ಯ ನಾನು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ದಾಖಲೆ ಸಮೇತ ಬಂದಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಸಾರಂಗಿ ಗ್ರಾಮದ ಬಳಿ ಈ ಒಂದು ಸ್ಥಳ ಇರುವಂಥದ್ದು. ಈಗಾಗಲೇ ಹೇಮಾವತಿ ಎಡದಂಡೆ ನಾಲೆ ನೋಡ್ತಾ ಇದ್ದೀರಿ, ಅದ್ರ ಪಕ್ಕದಲ್ಲಿ ರಸ್ತೆ ಇದೆ. ಈ ರಸ್ತೆಯಿಂದ ಏನು ಓಡಾಡುವಂಥ ವಾಹನಗಳು ನಾಲೆಗಳಿಗೆ ಪಲ್ಟಿ ಆಗುವಂಥದ್ದು ಅಥವಾ ಯಾವುದೇ ರೀತಿ ಅಪಾಯ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿತ್ತು. ಇಲ್ಲಿ ಮಾತ್ರ ಅಲ್ಲ, 142 ಕಿಲೋಮೀಟರ್ ದೂರ ನಾಲಾ ಆಧುನೀಕರಣವನ್ನು ಮಾಡಿದ್ದಾರೆ. ಸುಮಾರು 883 ಕೋಟಿಯನ್ನು ವೆಚ್ಚ ಮಾಡಿದ್ದಾರೆ. ಆ ಪೈಕಿ 4,78,00,000ವನ್ನು ರಕ್ಷಣಾ ಕಲ್ಲುಗಳನ್ನು ಅಳವಡಿಸೋದಕ್ಕೆ ಈಗ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಎಲ್ಲೆಲ್ಲಿ ಡೇಂಜರಸ್ ಸ್ಪಾಟ್ಗಳಿದೆ ಅಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿತ್ತು. ಈಗಾಗಲೇ ಗುತ್ತಿಗೆದಾರರು ನಾನು ಕಾಮಗಾರಿಯನ್ನು ಮುಗಿಸಿದ್ದೀನಿ ಅಂತೇಳಿ ಕ್ಲೈಮನ್ನು ಮಾಡ್ಕೊಂಡಿದ್ದಾರೆ ಹಣವನ್ನು. ಸದ್ಯ ನನ್ನ ಹತ್ರ ದಾಖಲೆ ಕೂಡ ಇರುವಂಥದ್ದು, ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ಹಣ ಕ್ಲೈಮ್ ಮಾಡ್ಕೊಂಡಿರುವಂತಹ ಡಾಕ್ಯುಮೆಂಟ್ ಇದು. 21,358 ಕಲ್ಲುಗಳು, ಅಂದರೆ ಇದು ಒಂದು ತಾಕಲ್ಲ, ಎಲ್ಲೆಲ್ಲಿ ಡೇಂಜರ್ ಸ್ಪಾಟ್ಗಳಿದೆ ಅಲ್ಲೆಲ್ಲ ಅಳವಡಿಸಬೇಕು ಅಂತ ಹೇಳಿ. ಅದೇ ರೀತಿ ಒಂದು ಕಲ್ಲಿಗೆ 2,239 ರೂಪಾಯಿ ಥರ, ಅಂದರೆ ಪ್ರತಿ ಕಲ್ಲಿಗೆ 2,239 ರೂಪಾಯಿ ನನಗೆ ರೇಟನ್ನು ಫಿಕ್ಸ್ ಮಾಡಿರುವಂಥದ್ದು. ಈಗಾಗಲೇ ಅಷ್ಟು ಕಲ್ಲುಗಳನ್ನು ಅಳವಡಿಸಿದ್ದೀವಿ ಅಂತ ಹೇಳಿ 4,78,20,562 ರೂಪಾಯಿನ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರು. ಆದರೆ ಇಲ್ಲಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡುವಂಥ ಜನಪ್ರತಿನಿಧಿಗಳು ಕೂಡ ನಮ್ಮ ಬಳಿ ಇಲ್ಲ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ರಾಜ್ಯ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ಕೊಳ್ಬೇಕು. ಇಂಥ ಒಂದು ದೊಡ್ಡ ಗೋಲ್ಮಾಲ್ ನಡೆದಿದೆ. ಇಲ್ಲಿ ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿದರೆ ಅಂತಹ ಹಣವನ್ನೇ ಲೂಟಿಯನ್ನು ಮಾಡಿದ್ದಾರೆ, ಅಂಥ ಹಣವನ್ನು ಗುಳು ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾಗಿರುವಂಥದ್ದು. ನಿರಂತರವಾಗಿ ಈ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಸರ್ಕಾರ ಈಗಲೇ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಇಲ್ಲಾಗಿರುವಂತಹ ಗೋಲ್ಮಾಲ್ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಕೇವಲ ಗುತ್ತಿಗೆದಾರರ ಮಾತ್ರ ಇಲ್ಲಿ ಏನು ಗೋಲ್ಮಾಲಲ್ಲಿ ಭಾಗಿಯಾಗಿಲ್ಲ, ಅಧಿಕಾರಿಗಳು ಕೂಡ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಯಾಕೆಂದರೆ ಬಿಲ್ ಪಾವತಿ ಮಾಡಬೇಕಾದ್ರೆ ಇಲ್ಲಿ ಪರಿಶೀಲನೆಯನ್ನು ಮಾಡಿರ್ತಾರೆ. ಪರಿಶೀಲನೆ ಮಾಡಿರುವಂಥ ಅಧಿಕಾರಿಗಳು ಸೇರಿದಂತೆ ಯಾರೆಲ್ಲ ತಪ್ಪಿತಸ್ಥರು ಇದ್ದಾರೆ, ಜೊತೆಗೆ ಈ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಸರ್ಕಾರ ಈಗಲೇ ಎಚ್ಚೆತ್ಕೊಳ್ಳುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ಟೋಟಲ್ 20,250. ಮೀಟರ್ ಅಂತಂದರೆ 5 ಅಡಿ ಎತ್ತರ ಇರಬೇಕು. 5 ಅಡಿ ಎತ್ತರದಲ್ಲಿ 2 ಅಡಿನ ಮೂವ್ ಮಾಡಲಿಕ್ಕೆ 2 ಅಡಿ ಕೆಳಗಡೆ ಗೊತ್ತಾಗ್ತದೆ. ಅದರಲ್ಲಿ ಸಿಮೆಂಟ್ ಹಾಕಿ ಪ್ಲಾಸ್ಟಿಕ್ ಇದು ಇದಾಗಿದೆ ಅಂತ ಕಾಣ್ತದೆ. ರೇಟ್ ಒಂದು 2,339, ಟೋಟಲ್ 21,350. ವೆಹಿಕಲ್ ಐತೆ ನೋಡಿ ಸರ್. ಅದರ ಗೌರ್ಮೆಂಟ್ ಬಸ್ ಆ ಥರ ಬಂದರೆ ಒಂಚೂರು ಚೆನ್ನಾಗಿದೆ ಸರ್. ಏನಾಗಿದೆ ಇಲ್ಲಿ ತಡೆಗೋಡೆ ಅದರ ರಕ್ಷಣಾ ಕಲ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಒಟ್ಟು ಈ ರೀತಿ ನಾವು ಈಗ ಏನು ನಿಂತಿದ್ದೀವೋ ಸಾರಂಗಿ KR ಪೇಟೆ ತಾಲೂಕು ಸಾರಂಗಿ ಗ್ರಾಮದ ಬಳಿ ಟಾರ್ ರೋಡ್ನಲ್ಲಿ ನಾವು ಏನು ನಿಂತಿದ್ದೀವೋ ಈ ಜಾಗದಲ್ಲಿ ಪಕ್ಕದಲ್ಲಿ ಗ್ರಾಮ ಇತ್ತು. ಗಾರ್ಡ್ ಸ್ಟೋನ್ಗಳನ್ನ ನೆಡಬೇಕು. ಆ 21,358 ಸಿಮೆಂಟ್ ಕಾಂಕ್ರೀಟ್ ಗಾರ್ಡ್ ಸ್ಟೋನ್ಗಳು ಇಡೀ 142 ಕಿಲೋಮೀಟ್ರಲ್ಲಿ ಯಾವುದೇ ಸ್ಥಳದಲ್ಲೂ ಕೂಡ ಕಾಣ್ತಾ ಇಲ್ಲ. ಆದರೆ ವಾಸ್ತವವಾಗಿ ಗುತ್ತಿಗೆದಾರರು 4,78,00,000 ಮಿಗಿಲಾಗಿ ಬಿಲ್ಲನ್ನು ಕ್ಲೈಮ್ ಮಾಡಿದ್ದಾರೆ. ನಮ್ಮ ಅಹವಾಲು ಈಗ ನೂರಾರು ಸಾವುಗಳು ಆಗೋಗ್ಬಿಟ್ಟಿದೆ. ಪ್ರತಿ ಸರಿ ಸಾವುಗಳಾದಾಗಲೂ ಕೂಡ ಜಿಲ್ಲಾಧಿಕಾರಿ ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ಮತ್ತೊಬ್ಬರು ಮಂತ್ರಿಗಳು ಬರ್ತಾರೆ, ಅಥವಾ ಸ್ಥಳೀಯ ಪ್ರತಿನಿಧಿಗಳು ಬರ್ತಾರೆ. ಅವರು ಕೊಡೋದು ಒಂದೇ ಕಾರಣ, ತಡೆಗೋಡೆ ಇಲ್ಲ, ಅನಾಹುತ ಆಗಿದೆ, ಕ್ರಮ ಕೈಗೊಳ್ತೀವಿ. ಇಲ್ಲ ಇದರಲ್ಲಿ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡ್ತಾರೆ. ಅಷ್ಟು ಬಿಟ್ಟರೆ ಯಾವುದೂ ಕ್ರಮ ಆಗ್ತಾ ಇಲ್ಲ. ಪರಿಹಾರ ಘೋಷಣೆ ಮಾಡೋದಕ್ಕಿಂತ ಮೊದಲು ಇಲ್ಲಿ ಪುಕ್ಸಟಿಯಾಗಿ ಬಿಲ್ ಕ್ಲೈಮ್ ಮಾಡಿದಾರಲ್ಲ, ಬಿಲ್ ಕ್ಲೈಮ್ ಮಾಡಿರೋದನ್ನ ಹೊಣೆ ಯಾರು? ಈಗ ಇದು ಮಾಡಿರೋ ಕೆಲಸನ ಬೆನ ಕಡೆ ಒಂದು ವೆಹಿಕಲ್ ಹೋಗ್ತಾ ಇದೆ, ಹಾಂ ಆ ಕಡೆ ವೆಹಿಕಲ್ ಹೋಗ್ತಾ ಇದೆ, ಆಯತ್ತಪ್ಪಿ ನಾಳೆ ಒಳಗೆ ಬಿಟ್ಟು ಅಂತ ಹೇಳಿದ್ರೆ ವೆಹಿಕಲ್ ಪೂರ್ತಿ ಮುಚ್ಚೋಯ್ತಿದೆ ಇಲ್ಲಿ ಕಂಪ್ಲೀಟು. ನೀವು ಪರಿಹಾರ ಕೊಟ್ಟು ಸತ್ತೋದ್ಮೇಲೆ ನಾವು ಬಂದು ಪರಿಹಾರ ಕೊಟ್ಟು ನೀವು ಇದು ಮಾಡೋದಕ್ಕೂ ಮುನ್ನವಾಗಿ ಈ ರೀತಿ ಆಗಿದೆಯಲ್ಲ, ನಿಮ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯಲ್ಲ, ಗಮನಕ್ಕೆ ಬಂದಿರೋದ್ರಿಂದ ಇಲ್ಲಿ ಯಾಕೆ 1 ಅಡಿ ಮಾತ್ರ ಐತೆ. ಇಲ್ಲಿ ಟರ್ಫಿಂಗ್ ಆಗಬೇಕು, ಮತ್ತೆ ಇವೆಲ್ಲ ಬೇಕಾದಷ್ಟು ಕಲ್ಗಳು ಆಗಬೇಕು. ಇವರು ಆಡ್ದಗಳಲ್ಲಿ ಲೂಟಿ ಮಾಡಿರುವಂಥ ವಿಚಾರ ಇದೈತೆ ನೋಡಿ. ಇಲ್ಲಿ ಈಗ ಹೋಗ್ತಾ ಇದೀವಿ, ಸ್ಫೂರ್ತಿ ನಡ್ಕೊಂಡು ಹೋಗ್ತಂದ್ರೆ ಆಯತಪ್ಪಿ ಬಿತ್ತು ಅಂತಂದ್ರೆ ಅಲ್ಲಿಂದ ಟಾರ್ ರೋಡ್ ಇದೆ, 2 ವೀಲರ್ಸ್ ಬತ್ತು ಅಂತಂದ್ರೆ ಬೈಕ್ ಸೈಡಲ್ಲಿ ಬರ್ತಾರೆ. ಮಳೆಗಾಲದಲ್ಲಿ ಬತ್ತು ಅಂತಂದ್ರೆ ಸೀದಾ ಸ್ಕಿಡ್ ಆಗ್ತದೆ. ಸ್ಕಿಡ್ ಆಗಿ ನಾಳೆ ಒಳಗೆ ಬಿತ್ತು ಅಂತಂದ್ರೆ ಪೂರ್ತಿ ಮುಳುಗೋಯ್ತದೆ, ಒಂದು ಬಸ್ಸೇ ಮುಳುಗೋಯ್ತದೆ. ಈಗಾಗಲೇ ಕನಗನಮರಡಿ ಹತ್ರ ಒಟ್ಟಿಗೆ ಏಕಾಏಕಿ ಒಂದು ಬಸ್ಸಿನ ಜನ ಸಂಪೂರ್ಣ ಸತ್ತೋದ್ರು. ಮೊನ್ನೆ ಈಗ 2 ತಿಂಗಳಲ್ಲಿ ಪಾಂಡುಪುರದ ಹತ್ರ 5-6 ಜನ ಸತ್ತೋದ್ರು ಕಾರ್ ಮುಳುಗಿ. ಅದಕ್ಕಿಂತ ಲಾಸ್ಟ್ ಇಯರು ಮತ್ತೆ ಪುನಃ ಅದೇ ಪಾಂಡುಪುರ ಕ್ಷೇತ್ರ ವ್ಯಾಪ್ತಿನಲ್ಲಿ ಇಡೀ ಒಂದು ಕಾರು ಮುಚ್ಚೋಗಿ ಒಂದು ಕುಟುಂಬ ಸಂಪೂರ್ಣ ಸರ್ವನಾಶ ಆಯಿತು. ಈ ಸರ್ವನಾಶ ಆಗೋದನ್ನು ತಪ್ಪಿಸೋದಕ್ಕೆ ನೀವು ಈಗಾಗಲೇ ಕ್ಲೈಮ್ ಮಾಡಿದಾರಲ್ಲ, ಮಾಡಿರೋದ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ. ನೀವು ಆ ರೀತಿ ಮತ್ತೆ ಘಟನೆಗಳು ಮರುಕಳಿಸೋದಿಲ್ಲ. ಪ್ರತಿ ಸರ್ತಿ ಆಗೋದಕ್ಕೆ ಅವಕಾಶ ಯಾತಕ್ಕೆ ಕೊಡ್ತಾ ಇದ್ದೀರಿ ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇದಕ್ಕೆ ನಾವು ಕ್ವಾಲಿಟಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಏನಕ್ಕೆ ಬೇಕು? ಇಲ್ಲಿ ಕೆಲಸ ಮಾಡಿದ್ರೆ ತಾನೇ ನೀವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬೇಕಾಗೋದು. ಕೆಲಸನೇ ಮಾಡಿಲ್ಲ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬೇಕು ಅಂದ್ರೆ ಅರ್ಥ ಏನಿದೆ? ಜಿಲ್ಲಾಧಿಕಾರಿಯವರು ಸ್ವಲ್ಪ ಒಂಚೂರು ಗಮನವಿಟ್ಟು ಇದನ್ನು ಯೋಚನೆ ಮಾಡಬೇಕಾಗ್ತದೆ. ಮಂತ್ರಿಗಳಾಗಲಿ, ಜಿಲ್ಲಾಧಿಕಾರಿ ಆಗಲಿ, ಸರ್ಕಾರವಾಗಲಿ ಇಲ್ಲಿ ಬಂದು ಸ್ಥಳಕ್ಕೆ ನೋಡಿ. ಇಲ್ಲಿಗ ಪೂರ್ತಿ ಆದರೆ ಇದಕ್ಕೆ ಯಾವ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಬೇಕಾಗಿಲ್ಲ. ಯಾವ ಅಮಾಯಕನಿಗೂ ಕೂಡ ಕಣ್ಣಿಗೆ ಕಾಣಿಸ್ತಿದೆ ಗಾಡ್ ಸ್ಟೋನ್ ಇದೆಯೋ ಇಲ್ಲೋ ಅಂತಂತ ಹೇಳ್ಬಿಟ್ಟು ಈಗ ಇದಕ್ಕೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬೇಕು, ನಾವು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತೀವಿ ಅಂತ ಅನ್ನೋದು ಅರ್ಥ ಇರೋದಿಲ್ಲ. ಅದು ಅರ್ಥಹೀನವಾದಂಥ ಒಂದು ಸ್ಟೇಟ್ಮೆಂಟ್ ಜಿಲ್ಲಾಧಿಕಾರಿಗಳು ಹೇಳೋದಿಲ್ಲ. ಮಾನ್ಯ ಉಸ್ತುವಾರಿ ಯಾವುದೇ ನಾನು ಭ್ರಷ್ಟಾಚಾರ ಮಾಡಕ್ ಬಿಡಲ್ಲ ಅಂತ
ಇದು ಭ್ರಷ್ಟಾಚಾರ ಆಗ್ತದೆ. ಮಾನ್ಯ ಉಸ್ತುವಾರಿ ಸಚಿವರೇ ನಿದ್ದೆ ಮಾಡ್ತಾವ್ರು, ಏನು ಮಾಡ್ತಾವ್ರೆ ಅಂತ ಒಂದು ಗೊತ್ತಿಲ್ಲ. ಈ ನೀರಾವರಿ ಮಂತ್ರಿ ಅವ್ರೇನಾಗವ್ರು ಅಂತೂ ಒಂದು ಗೊತ್ತಿಲ್ಲ. ಅವ್ರು ಆ ಕಡೆಗೆ ಹೋಗ್ಬಿಟ್ಟಿದ್ರು, ಬ್ಯಾಟ್ರಿ ಹಾಕೋ ಹುಡುಕ್ಬೇಕು ನೀರಾವರಿ ಮಂತ್ರಿನ. ಇವೆಲ್ಲ ನೋಡಿದ್ರೆ ಹಗರಣಗಳು ಬೇಕಾದಷ್ಟು, 106 ಕೋಟಿ ಹಗರಣಗಳು. ಇದನ್ನು ಯಾವ್ದಾರು ಒಂದು ಕಾಲುವೆಯ ಭಾಗ್ಯ ಕೊಟ್ಬಿಟ್ರೆ ಆಯ್ತದಪ್ಪ. ಅನ್ನಭಾಗ್ಯ